ನಮ್ಮ ಪ್ರತಿನಿಧಿ ವಿಕಾಸ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿಕಾಸ್, ಎಲ್ಲೆಲ್ಲಿ ದಾಳಿಯಾಗಿದೆ, ಈಗ ದಾಳಿಯ ಸಂದರ್ಭದಲ್ಲಿ ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ವಿಕಾಸ್. ಹರೀಶ್, ಈಗ ಸದ್ಯ ಹೆಬ್ಬಾಳ ಸಬ್ ರಿಜಿಸ್ಟರ್ ಕಚೇರಿ ಮತ್ತು ಇಂದಿರಾನಗರ ಸೇರಿದಂತೆ 3 ಕಡೆ ಈಗ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಹೆಬ್ಬಾಳದಲ್ಲಿ ಈಗ ದಾಳಿಯನ್ನು ನಡೆಸಿದ್ದಾರೆ. ಸುಮಾರು 7 ರಿಂದ 8 ಜನ IT ಅಧಿಕಾರಿಗಳು ಈಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಪ್ರಮುಖವಾಗಿ ಈ ಒಂದು ದಾಳಿಗೆ ಕಾರಣ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ಅಂದ್ರೆ 3-4 ತಿಂಗಳ ಈಚೆಗೆ ಒಂದಷ್ಟು ಆಸ್ತಿಗಳು ನೋಂದಣಿ ಆಗಿದೆ. ಅದು ಕೂಡ ಸಾವಿರಾರು ಕೋಟಿಯ ಆಸ್ತಿ ನೋಂದಣಿಗಳು ಆಗಿದೆ. ಇದರಲ್ಲಿ ಒಂದು ವಂಚನೆಯನ್ನು ನಡೆಸಲಾಗಿದೆ, ಟ್ಯಾಕ್ಸ್ ವಂಚನೆಯನ್ನು ನಡೆಸಲಾಗಿದೆ ಮತ್ತು ಬೇನಾಮಿ ಟ್ರಾನ್ಸಾಕ್ಷನ್ಗಳನ್ನು ನಡೆಸಲಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಸೊ ಆ ವಿಚಾರವನ್ನ ಇಟ್ಕೊಂಡು ಈಗ IT ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ 3 ಕಡೆ, ಇಂದಿರಾನಗರ, ಹೆಬ್ಬಾಳ ಸೇರಿದಂತೆ 3 ಕಡೆ ಬೆಂಗಳೂರಿನಲ್ಲಿ ಇವತ್ತು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಒಳಗಡೆ ಇರ್ತಕ್ಕಂಥ ಎಲ್ಲಾ ಡಾಕ್ಯುಮೆಂಟ್ಸ್ಗಳು, ಈಗಾಗಲೇ ಸಬ್ ರಿಜಿಸ್ಟರ್ ಚೈತ್ರ ಅವರು ಕೂಡ ಒಳಗಡೆ ಇದ್ದಾರೆ. ಸೊ IT ಅಧಿಕಾರಿಗಳು ತಮ್ಮ ಪಾಡಿಗೆ ಅವರ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಮತ್ತು ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಂತಹ ಅಕೌಂಟ್ ಡೀಟೇಲ್ಸ್ಗಳು ಏನಿರ್ತವೆ, ಆ ಎಲ್ಲಾ ಟ್ರಾನ್ಸಾಕ್ಷನ್ಸ್ಗಳು ಏನಿದಾವೆ ಅವೆಲ್ಲವನ್ನು ಕೂಡ ಈಗಾಗಲೇ ಚೆಕ್ ಮಾಡುವಂತ ಕೆಲಸವನ್ನ IT ಅಧಿಕಾರಿಗಳು ಈಗ ಮಾಡ್ತಾ ಇರ್ತಕ್ಕಂಥದ್ದು. ಹರೀಶ್, ಇನ್ನೊಂದಷ್ಟು ಸಮಯ ತಗಲಬಹುದು. ಈಗಾಗಲೇ ಪರಿಶೀಲನೆಗೆ ತುಂಬಾ ಡಾಕ್ಯುಮೆಂಟ್ಸ್ಗಳು ಇರೋದ್ರಿಂದಾಗಿ ಸಮಯ ಸ್ವಲ್ಪ ತಡವಾಗಬಹುದು. ಅಷ್ಟೊತ್ತವರೆಗೂ ಕೂಡ, ಅಂದ್ರೆ ರಾತ್ರಿಯವರೆಗೂ ಕೂಡ ಒಂದು ಪರಿಶೀಲನೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಮತ್ತು IT ಇಲಾಖೆಯಿಂದ ಯಾವುದೇ ರೀತಿಯಂತಹ ಅಧಿಕೃತವಾಗಿ ಯಾವ ವಿಚಾರಕ್ಕೆ ಮಾಡ್ತಾ ಇದೀವಿ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇಲ್ಲ. ಬಟ್ ಆದರೆ ಅನ್ಅಫಿಷಿಯಲಿ ಆಗಿ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು 3 ತಿಂಗಳ ಈಚೆಗೆ ನಡೆದಂತಹ ಒಂದಷ್ಟು ಟ್ರಾನ್ಸಾಕ್ಷನ್ಗಳೇನಿತ್ತು, ಆ ಟ್ರಾನ್ಸಾಕ್ಷನ್ಗಳ ಸಂಬಂಧವಾಗಿ ಇವಾಗ ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಹರೀಶ್, ಥ್ಯಾಂಕ್ ಯು ವಿಕಾಸ್ ತಮ್ಮೆಲ್ಲ ಮಾಹಿತಿಗೆ. 3 ಕಚೇರಿಗಳಲ್ಲಿ ಇಂದಿರಾನಗರ, ಹೆಬ್ಬಾಳ, ಪ್ರಮುಖವಾಗಿ ಹೆಬ್ಬಾಳದಲ್ಲಿ ಮತ್ತು ಇಂದಿರಾನಗರ ಮತ್ತು ಹಲಸೂರು ಇಲ್ಲಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಮುಖ್ಯವಾಗಿ ಹೇಳಬೇಕು ಅಂದರೆ ಈ 3 ತಿಂಗಳ, ಈಗ ಇತ್ತೀಚಿನ 3 ತಿಂಗಳ ಅವಧಿಯಲ್ಲಿ ಆಗಿರುವಂತಹ ಟ್ರಾನ್ಸಾಕ್ಷನ್ಸ್ಗಳು, ಅಂದರೆ ದೊಡ್ಡ ಮೊತ್ತದ ಆಸ್ತಿ ನೋಂದಣಿಯಾಗಿದೆ ಇಲ್ಲಿ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ IT ಅಧಿಕಾರಿಗಳು ಇವತ್ತು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಡಾಕ್ಯುಮೆಂಟ್ಸ್ಗಳು ಬಹಳ ಇರೋದರಿಂದ ಸಡನ್ನಾಗಿ ಯಾವುದನ್ನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೂ ಕೂಡ ಸಮಯ ತೆಗೆದುಕೊಳ್ಬಹುದು ಅಂತ ಕಾಣಿಸುತ್ತೆ ಅಲ್ಲಿ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಪರಿಶೀಲನೆ ಮಾಡೋದಕ್ಕೆ. ಅದಾದ ನಂತರ IT ಇಲಾಖೆ ಮಾಹಿತಿಯನ್ನು ನೀಡುವ ಸಾಧ್ಯತೆ ಇದೆ.